ಬರ್ರಿ ಹಂಗಾಗಿ ಬನ್ನಿ ಹೋಗೋಣ. ನೀವೀಗ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ತುಂಬಾ ದೈವ ಶಕ್ತಿ ಇರುವಂತದ್ದು ಮತ್ತೆ ಇಲ್ಲಿ ಒಂದು ಅದ್ಭುತವೇ ನಡೆದಿರುವಂತಹ ಜಾಗ ಇದು. ಅವ್ರು ತೋರಿಸ್ತಾರೆ, ಈಗ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಶ್ರೀ ಆದಿಗುರು ರೇವಣ ಸಿದ್ದೇಶ್ವರ ಬಗ್ಗೆ ಇರುತ್ತೆ. ಅವ್ರು ಯಾರು, ಅವರು ತಪಸ್ ಮಾಡಿದಂತಹ ಜಾಗ ಏನು, ನನಗೆ ಇರುವಂತಹ ಜಾಗ ಅವರಿಗೆ ಹೇಗೆ ಸಂಬಂಧಪಡುತ್ತೆ, ಮತ್ತೆ ಅವರ ಶಿಷ್ಯರಾದಂತಹ ಶ್ರೀ ಮರಳು ಸಿದ್ದೇಶ್ವರರು ಅವರು ತಪಸ್ ಮಾಡಿರುವಂತಹ ಜಾಗವನ್ನು ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಇವತ್ತು ನಾನು ಅವೆಲ್ಲವುಗಳನ್ನ ನಿಮಗೆ ತೋರಿಸಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರ್ತ ಅನ್ಕೋತೀನಿ. ನಾನು ನೋಡ್ರಿ ಹೆಂಗದೀನಿ. ಇವತ್ತು ನಾನಿರೋದು ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ತೂಗುಡ್ಡ ಅನ್ನುವಂಥ ಒಂದು ಏರಿಯಾದಲ್ಲಿ. ಈ ಏರಿಯಾದಲ್ಲಿರುವಂತಹ ಅದ್ಭುತ ಸ್ಥಳಗಳನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಒಂದು ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಬಂದ್ರಿ ಬರ್ರಿ. ನಾನೀಗ ಸದ್ಯ ಇರೋದು ಮುದ್ದೇಬಿಹಾಳ್ ಸಮೀಪದ ಸರೂರು ಅನ್ನುವಂಥ ಒಂದು ಊರಿನಲ್ಲಿ. ಈ ಊರಿಗೆ ನಾನು ಹೇಗೆ ಬಂದೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ರೀಲ್ನ ಮುಖಾಂತರ ಇನ್ಸ್ಟಾಗ್ರಾಮ್ನಲ್ಲಿ ಹಂಚ್ಕೊಂಡಿದ್ದೀನಿ. ಇಲ್ಲಿಂದ ನಾವು ತೂಕದ ಗುಡ್ಡಕ್ಕೆ ಪ್ರಯಾಣ ಬೆಳೆಸಬೇಕಾಗಿತ್ತು. ಹಾಗಾಗಿ ಬೆಳಗಿನ ಉಪಹಾರವನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಪ್ರಯಾಣವನ್ನು ಶುರು ಮಾಡಿದ್ವಿ. ಈಗ ನನ್ನ ಜೊತೆ ಇರುವಂತಹ ವ್ಯಕ್ತಿಯನ್ನು ನೀವು ನೋಡ್ತಾ ಇದ್ದೀರಲ್ವ, ಇವರು ವೀರೇಶ್ ಅಂತ. ಇವರ ಜೊತೆ ನಾನು ಸರೂರಿಗೆ ಬಂದು ತಲುಪಿದ್ದು. ಈಗ ಇವರ ಜೊತೆ ಮುಂದೆ ಇರುವಂತಹವರು ಶಾಂತಮೂರ್ತಿ ಅಪ್ಪಾಜಿ ಅಂತ ಹೇಳಿ, ಅವರ ಜೊತೆ ನಾನೀಗ ಪ್ರಯಾಣವನ್ನು ಶುರು ಮಾಡಿದ್ದೀನಿ. ತೂಕದ ಗುಡ್ಡದ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇವರು ಶ್ರೀ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರ ವಂಶಸ್ಥರು. ಹಾಲುಮತದ ಮೂಲ ಗುರುಪೀಠ ಅಂತಂದು ಸರೂರ ಮತ್ತು ತೂಗುಡ್ಡ ಅಂತ ಕರೀತಾರೆ. ತೂಕದ ಗುಡ್ಡ ಇಲ್ಲಿ ಸುತ್ತಮುತ್ತ ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ಸರೂರು ಗ್ರಾಮ ಮತ್ತು ಕೋಳೂರು ಗ್ರಾಮ, ಯರಗಲ್ಲು, ಆಲೂರು, ಕೇಸಾಪುರ, ನೆರವೆಂಚಿ ಸುತ್ತಮುತ್ತಲ ಗ್ರಾಮಕ್ಕೆ ಇದು ಭಾಳ ಮಹತ್ವದಂಥ ಗ್ರಾಮ. ಹಾಲುಮತ ಅಂದರೆ ಈಗಿನ ಪ್ರಸ್ತುತ ನೋಡೋದಾದರೆ ಹಾಲುಮತ ಅಂತ ಕುರುಬರಿಗೆ ಹಾಲುಮತ ಅಂತ ಕರೀಲಿಕ್ಕೆ ಸಾಧ್ಯ ಇದೆ. ಆ ಕುರುಬ ಸಂಸ್ಥಾನ ಮತ್ತು ವಂಶಸ್ಥರಿಗೆ ಮೂಲ ಗದ್ದುಗೆ ಯಾವುದಾದ್ರೂ ಇದ್ದರೆ ಅದು ಸರೂರ ಮೂಲ ಮಠ ಮತ್ತು ತೂಗುಡ್ಡದ ರೇವಣಸಿದ್ದೇಶ್ವರ ಮಠಕ್ಕೆ ಕರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಇರುವಂಥ ಗದ್ದಿಗೆ ಛಾಯಾ ಭಗವತಿದು. ಛಾಯಾ ಭಗವತಿ ಮತ್ತು ರೇವಣಸಿದ್ದೇಶ್ವರ ಅಣ್ಣ ತಂಗಿ ಆಗಿರುವುದರಿಂದ ಛಾಯಮ್ಮ ಮೇಲಿದ್ದಾಳೆ ಮತ್ತು ರೇವಣಸಿದ್ದೇಶ್ವರ ಗವಿ ಅಲ್ಲಿ ಕೆಳಗಡೆ ಇದೆ. ಮಹತ್ವ ಏನು ಹೇಳುವುದಂದರೆ, ರೇವಣಸಿದ್ದೇಶ್ವರ ಭಾಳಷ್ಟು ಪವರ್ಫುಲ್ ಆಗಿದ್ದು ಎಲ್ಲ ಸರ್ವಧರ್ಮದಲ್ಲೂ ರೇವಣಸಿದ್ದೇಶ್ವರ ಮೂಲ ಪುರುಷನೇ ಆಗಿದ್ದಾನೆ. ಅದಕ್ಕೆ ಮೂಲತಃ ಪುರುಷ ರೇವಣಸಿದ್ದೇಶ್ವರ ಆಗಿದ್ದು, ಅವರ ಜನನ ಆಗಿರೋದು ಶಾಂತಿಮಯ ಮತ್ತು ಮಹಾದೇವಿ ಗರ್ಭದಲ್ಲಿ ಜನನ ಆಗಿ ಹಾಲುಮತದಲ್ಲೇ ಜನ್ಮ ತಾಳಿ ರೇವಣಸಿದ್ದೇಶ್ವರ ಎಂಬ ನಾಮ ಪಡೆದಂಥ ಗುರು ಯಾರು ಇದ್ದರೆ ರೇವಣಸಿದ್ದೇಶ್ವರ ಮಾತ್ರ. ಅವರು ಮೂಲತಃ ಕುರುಬ ಕುಲಗುರು. ಇಲ್ಲಿ ರೇವಣಸಿದ್ದೇಶ್ವರು ಕೆಲವೊಂದಿಷ್ಟು ಪವಾಡ ಸ್ಥಳಗಳಿದ್ದಾವೆ ರೀ. ಪ್ರಾಮುಖ್ಯತೆಯನ್ನು ಪಡೆದಂಥ ಕ್ಷೇತ್ರ ಇದೆ, ಅಲ್ಲಿ ಹೋಗಿ ನೋಡೋಣ. ಆವಿನ ಶಾಂತಮುತ್ತಯ್ಯನವರು ವಂಶಸ್ಥರಾದ ನಾವು ನಮ್ಮ ಶಾಂತಮುತ್ತಯ್ಯನವರು ಒಂದು ಪರಂಪರೆಯನ್ನು ಉಳಿಸ್ಕೊತ ಬಂದಿದ್ರು. ಏನಂದರೆ ಆವಾಗಿನಿಂದಲೂ ಗೋವುಗಳ ರಕ್ಷಣೆ ಮಾಡ್ಕೊತ ಬಂದಿದ್ದರು. ಈಗಲೂ ನಮ್ಮ ಪರಂಪರೆ ಈಗಾದರೂ ಗೋಗಳ ರಕ್ಷಣೆ ಮತ್ತು ಗೋಗಳ ಸಾಗಾಣಿಕೆ ಈಗಲೂ ಪ್ರಸ್ತುತ ನಾವು ಕಾಣ್ಬೋದು. ತೂಕದ ಗುಡ್ಡದಲ್ಲಿ ಸರೂರು ಮಠದಲ್ಲಿ ಏನಿಲ್ಲ, ಪರಂಪರೆ ಇರೋದರಿಂದ 1-2 ದನ ಕಟ್ಟಿದ್ದಾರೆ. ಆದರೆ ಅದ್ಭುತ ನೋಡುವುದಾದರೆ ಸರೂರ ತೂಗುಡ ಮಠದಲ್ಲಿ ನೋಡ್ಬೋದು. ಬಸಯ್ಯಮೂರ್ತಿ ವೇದಮೂರ್ತಿ ಬಸಯ್ಯಮೂರ್ತಿಯವರು ಈಗಾದರೂ ಅದನ್ನೇ ಪರಂಪರೆಯನ್ನು ಮುಂದುವರ್ಸ್ಕೊತ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಮತ್ತೊಂದು ಅದ್ಭುತವಾದಂಥ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನೀವೀಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ದೈವ ಶಕ್ತಿ ಇರುವಂಥದ್ದು ಮತ್ತು ಇಲ್ಲಿ ಒಂದು ಅದ್ಭುತವೇ ನಡೆದಿರುವಂತಹ ಜಾಗ ಇದು. ಅವ್ರು ತೋರಿಸ್ತಾರೆ, ಈಗ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರ್ರಿ ಅಪ್ಪ, ಹೋಗೋಣ ಬರ್ರಿ. ಬರ್ರಿ ಹಂಗಾಗಿ ಬನ್ನಿ ಹೋಗೋಣ. ಇಲ್ಲಿ ಹಾಂ ಓಕೆ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಎಷ್ಟೋ ಲಿಂಗಗಳಿದ್ದಾವೆ. ಅದ್ರ ಬಗ್ಗೆ ಹೇಳ್ತಾರೆ ಅಪ್ಪಾಜಿ. ಈಗ ಅಪ್ಪಾಜಿ, ಏನ್ ಜಾಗ ರೀ ಇದು? ಇಲ್ಲಿ ರೇವಣ ಸಿದ್ಧರು ತಪಸ್ ಮಾಡಿದಂತ ಜಾಗ ಇದು. ಇಲ್ಲಿ ರೇವಣ ಸಿದ್ಧರು ತಪಸ್ ಮಾಡಿದ್ರು. ಇದೇ ಜಾಗದಾಗ ರೀ? ಇದೇ ಜಾಗದಾಗ ರೇವಣ ಸಿದ್ಧರು ತಪಸ್ ಮಾಡಿ ಇಲ್ಲಿ ತಪಸ್ ಮಾಡಿ ಮುಂದಂಗ ಸರೂರ್ಕ್ ಹೋಗ್ತಾರ. ಇಲ್ಲಿಗೆ ತಪಸ್ ಮಾಡಿದ. ಈಗ ಇಲ್ಲಿ ನಿತ್ಯ ಪೂಜೆ ಪುನಸ್ಕಾರ ಮಾಡ್ತೀರ? ದಿನ ಸಾಯಂಕಾಲ ಮತ್ತು ಬೆಳಗ್ಗೆ 2 ಹೊತ್ತು ಪೂಜೆ ಆಗತ್ತ. ಅಮಾವಾಸ್ಯೆಗೊಮ್ಮೆ ಬರೀ ಎಣ್ಣೆ ಮಜಲ ಮಾಡೋದು, ಮತ್ತೊಂದ್ ಏನಿಲ್ಲ. ಎಣ್ಣೆ ಮಜಲ್ ಅಂದ್ರೆ ಎಣ್ಣೆ ಒಳ್ಳೆಣ್ಣೆ ಏರಿದ ದೇವ್ರಿಗೆ ಎರವಣಿಗೆ ಮಾಡೋದು. ಅಂದ್ರೆ ಭಕ್ತರು ಕೊಟ್ಟಿದ್ದು ಎಣ್ಣೆ ಹೊತ್ತಿನ ಅಮಾವಾಸ್ಯೆ ದಿನ ಸಂಜೆ 6 ಗಂಟೆಕ ಎಣ್ಣೆ ಮಜಲ ಮಾಡ್ತೀವಿ. ಎಣ್ಣೆ ಮಜಲ ಮಾಡ್ತಾರ್ರಿ. ಅದಕ್ಕ ಆನಂದ ಅಂತ ದೇವ್ರಿಗೆ ನೀರು ಏನೂ ಇಲ್ಲ ಅವತ್ತು.
ಅವತ್ತಿನ ದಿನದಲ್ಲಿ ಅಮಾವಾಸ್ಯೆ ದಿನ ಎಣ್ಣೆ ಮಜಲ ಮಾಡಿ ಅವ್ರ ದೇವರಿಗೆ ನಿಮ್ಮ ಅಂದಾಜಿನ ಪ್ರಕಾರ, ನಿಮಗೆ ಗೊತ್ತಿದ್ದ ಪ್ರಕಾರ ರೇವಣ ಸಿದ್ಧರು ಯಾವಾಗ ಇಲ್ಲಿ ತಪಾಸ್ ಮಾಡಿದ್ರು ಅಂತ ಗೊತ್ತಿರಬಹುದು. ಇದು ಯಾವ ಭೂಮಿ ಯಾವಾಗ ನಿರ್ಮಾಣ ಅವಾಗ ಬಂದಂತದ್ದು. ಈಗ 100 ವರ್ಷ ಆಗು ಈ ಕಡೆ 10-12 ವರ್ಷ ಶತಮಾನ ಅದು ಇದೆ ಇಲ್ಲಿ ಬಹುಕಾಲದಿಂದ ಬಂದಂತ. ಗವಿ ಮಾಡಕಂದ್ ಯಾ ಕಟ್ಟಡದಲ್ಲಿ ಬರೀ ತ್ರಿಶೂಲಿ ರೇವಣ ಸಿದ್ಧರು ತಪಾಸಿ ತ್ರಿಶೂಲಿ ಮುಟ್ಟಿದ್ರೆ ಗವಿ ಆದಂತ ಜಾಗ ಇದು. ಈ ಕಥೆಯನ್ನು ನಿಮ್ಗೆ ಯಾರು ಹೇಳಿದ್ರಿ? ಇದಕ್ಕೆ ಮೊದಲೇ ಮುತ್ಯರು ಹೇಳ್ತಿದ್ರು, ಕರ್ಸಿದ್ದೆ ಮುತ್ಯರು ಅವ್ರಿಗೆ ಮುತ್ಯರು ಅವ್ರಿಗೆ ಹೇಳ್ತಿದ್ರು. ಸ್ನೇಹಿತರೆ, ಇದನ್ನ ನಾವಾಗ ಜಾನಪದ ಕಥೆಗಳು ಅಂತ ಹೇಳ್ತೀವಿ. ಅಂದ್ರೆ ಬಾಯಿಂದ ಬಾಯಿಗೆ ಹರಡೋದನ್ನ ಜಾನಪದ ಕಥೆಗಳು, ಈ ತರ ಇದ್ರು ಮಾಡಿದ್ರು ಎಲ್ಲ ಓಕೆ. ಆದ್ರೆ ಹಲವರು ಓದಿರೋರು ಇದ್ದಾರೆ, ಇದ್ರ ಬಗ್ಗೆ, ಈ ಒಂದು ಪರಂಪರೆಯ ಬಗ್ಗೆ, ಈ ಒಂದು ತತ್ವಗಳ ಬಗ್ಗೆ ಎಲ್ಲ ಒಂದು ತಿಳ್ಕೊಂಡ್ರು ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ನೀವೀಗ ನೋಡ್ಬಹುದು. ಅಪ್ಪಾಜಿ, ಯಾವ ಕಲ್ಲಿಂದ ನಿರ್ಮಿತವಾಗ್ಯಾವ್ರಿ ಇವು? ಇವು ಕಲ್ಲು, ಇದು ಒಳಗ್ ಕಲ್ಲು, ಇದು ಕಲ್ಲೈತಿ. ಕಲ್ಲು ಇಷ್ಟ ತರ ಲಿಂಗು. ಅದ್ರ ಮ್ಯಾಲ ಇರೋದೇನ್ರಿ? ಇಷ್ಟು ಎಲ್ಲ ಎಣ್ಣೆ, ಇದು ಎಲ್ಲ ಎಣ್ಣೆ. ಎಣ್ಣೆ ದಿನನಿತ್ಯ ಯಾವ ಅಮಾಸಿಗೊಮ್ಮೆ ಎರದ್ ಎಣ್ಣೆ ಇಷ್ಟು ತಪ್ಪ ಹಿಂಗಾಗ್ಯಾವ. ಯಾವ ಎಣ್ಣೆ ರೀ ಅದು? ಒಳ್ಳೆ ಎಣ್ಣೆ, ಒಳ್ಳೆ ಎಣ್ಣೆನೇ ಏರಿದು, ಒಳ್ಳೆ ಎಣ್ಣೆನೇ ಏರಿಯೋದಲ್ಲ. ನೀವೀಗ ನೋಡ್ಬಹುದು ಇಲ್ಲಿ ಎಣ್ಣೆಯನ್ನ ಎರೆದು ಯಾವ ರೀತಿಯ ಮೇಲೆ ಯಾವ ರೀತಿ ಒಂದು ಲೇಯರ್ ಕೂತ್ಕೊಂಡಿದೆ ಅಂತ ಹೇಳಿ. ಈ ಕಡೆ ನೋಡ್ಬೋದು. ಎಷ್ಟು ದೇವ್ರುಗಳದ ಅಪ್ಪಾಜಿ ಇಲ್ಲಿ? ಒಂದು 2 ದೇವ್ರದ್ದು. ನಂದಿ ಬಾಳ ಅದಾವಲ್ರಿ? 4 ನಂದಿ, ಒಂದು ಲಿಂಗು, ಹಿಂದ್ ಇದು ಅದ, ಇಲ್ಲಿ ಪಾದ ಅದಾವು, ಇಲ್ಲಿ ಲಿಂಗು ಅದ. ಇದು ಯಾವಾಗಿಂದ ಇಲ್ಲೇ ಐತಿ ಈ ಜಾಗದವೆಲ್ಲ? ಯಾವಾಗ ರೇವಣ ಸಿದ್ಧರು ತಪಸ್ಸು ಮಾಡ್ಯಾರ ಅವಾಗ್ಲಿತ್ತ ಇಷ್ಟೇ. ಇಲ್ಲಿ ಪೂಜೆ ಮಾಡೋರ? ನಾವೇ ಮಾಡ್ತೀವಿ. ನೀವೇ ಮಾಡ್ತೀವಿ? ನಾವು ನಮ್ಮ ತಮ್ಮ ಪೂಜೆ ಮಾಡ್ತೀವಿ. ಅಂದ್ರೆ ದಿನ ಇದೇ ತರ ಬರೋದು ಹೋಗೋದು ಮಾಡ್ತೀವಿ. ಹಾ. ಬನ್ನಿ ಸ್ನೇಹಿತರೆ, ಇನ್ನೂ ಅದ್ಭುತವಾದಂತಹ ಜಾಗಗಳಿದಾವೆ, ಅವುಗಳನ್ನ ತೋರಿಸ್ತಾರೆ ಅವರು. ಅದ್ಭುತವಾದಂತಹ ಪವಾಡಗಳು ನಡೆದಿರುವಂತಹ ಜಾಗ, ಅದ್ಭುತವಾದಂತಹ ಹೇಳಿಕೆಗಳಾಗಿರುವಂತಹ ಜಾಗ ಅಲ್ಲೊಂದಿದೆ, ಮತ್ತೆ ಆ ಕಡೆ ಒಂದು ಬೇರೆ ಜಾಗ ಇದೆ, ಅವುಗಳನ್ನ ತೋರಿಸ್ತಾರೆ. ಬನ್ನಿ ಹೋಗೋಣ. ಬನ್ನಿ, ಅದ್ಭುತವಾದಂತಹ ಜಾಗ ಸ್ನೇಹಿತರೆ. ನಿಜವಾಗ್ಲೂ ಅಲ್ಲಿ ಒಂದು ಒಳ್ಳೆಯ ಒಂದು ಡಿವೈನ್ ವೈಬ್ ಇದೆ. ಅಲ್ಲಿ ಹೋದಾಗ ಆ ಎನರ್ಜಿ ಗೊತ್ತಾಗುತ್ತೆ ನಿಮಗೆ ಬಂದ್ರಿ ಅಂತಾದರೆ. ರೇವಣ ಸಿದ್ದೇಶ್ವರ ತಪಗದಂಥ ಗವಿ ಇದಾಗಿರುವುದರಿಂದ ಅವರ ಶಿಷ್ಯ ಮರಳ ಸಿದ್ದೇಶ್ವರ ಕೋಡಗಲ್ ಮೇಲೆ ತಪ ಮಾಡಿರುವಂಥ ಆ ದೇವಸ್ಥಾನ, ಆ ಕ್ಷೇತ್ರವನ್ನು ನೋಡ್ಲಿಕ್ಕೆ ಮುಂದೆ ಇದೆ. ಅಲ್ಲಿ ಹೋಗಿ ನೋಡೋಣ ಅಂತ. ಲಿಖಿತ ಪುರಾವೆಗಳಿರೋದೇನೆಂದರೆ 11-12ನೇ ಶತಮಾನದಲ್ಲಿ ರೇವಣ ಸಿದ್ಧರು ಬರ್ತಾರೆ ಅಂತ ಹೇಳ್ಬಿಟ್ಟು. ಅವರು ಯುಗ ಪುರುಷರು. ಆ ಸಂದರ್ಭದಲ್ಲಿ ಅವರ ಶಿಷ್ಯರಾದಂತಹ ಮರುಳ ಸಿದ್ಧರು ತಪಸ್ಸು ಮಾಡಿದಂತಹ ಹೋಗಿದಂತಹ ಜಾಗ ಇಲ್ಲಿದೆ. ಅದನ್ನು ತೋರಿಸ್ಲಿಕ್ಕೆ ಎಲ್ಲ ಹೊರಡ್ತಾ ಇದ್ದೀವಿ. ಬರೀ ಹೋಗೋಣ. ಮರಳು ಸಿದ್ದೇಶ್ವರ ಅಂತಂದು ಹೇಳಿದ್ವಲ್ರಿ. ಮರಳು ಸಿದ್ದೇಶ್ವರ ತಪ ಮಾಡಿದಂಥ ಕಲ್ಲನ್ನು, ಈ ಕಲ್ಲನ್ನು ಪೂರ್ವದಲ್ಲಿ ಕೊಡುಗಲ್ಲನು ಅಂತಾರೆ, ಕೊಡುವಗಲ್ಲನು ಅಂತಾರೆ. ಕೊಡುವಗಲ್ಲನ್ನು ಅಂತಂದು ಯಾಕೆ ಕರೀತಾರೆ ಅಂದರೆ, ಬೇಡಿದ್ದನ್ನು ಇಲ್ಲಿ ಭಕ್ತಿಪೂರ್ವಕವಾದ ಭಕ್ತಾದರು ಏನಾದರೂ ಬೇಡಿಕೆ ಇಟ್ಕೊಂಡು ಮತ್ತು ಸಂಕಲ್ಪ ಇಟ್ಕೊಂಡು ಇಲ್ಲಿ ಏನಾದರೂ ಕೇಳ್ಕೊಂಡು ಹೋದರೆ ಕೊಟ್ಟು ಉದಾಹರಣೆಗಳು ಸಾಕಷ್ಟು ಭಕ್ತಾದಿಗಳನ್ನು ಸುತ್ತಮುತ್ತ ಗ್ರಾಮದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಈಗಾದರೂ ಇದು ಪ್ರಸ್ತುತ ಇದು ಅವಲಂಬಿತವಾಗಿದೆ. ಅದಕ್ಕೆ ಮರಳು ಸಿದ್ದೇಶ್ವರ 12 ವರ್ಷ ಮತ್ತು 12 ವರ್ಷ 24 ವರ್ಷ ತಪಗೈತಾರಲ್ರಿ ಗುರುಗಳೇ. 12 ವರ್ಷ ತಲೆ ಕೆಳಗಾಗಿ ಮತ್ತು ಪಾದಗಳನ್ನು ಆಕಾಶದ ಹತ್ತಿರ ತಪಸ್ಸು ಮಾಡ್ತಾರೆ. ಇನ್ನು 12 ವರ್ಷ ನಿರಾಕಾರವಾಗಿ ತಪಸ್ಸು ಮಾಡ್ತಾರೆ. ಅದಕ್ಕೆ ಇದನ್ನು ಕೊಡುವಗಲ್ಲು ಎಂದು ಪ್ರಸ್ತಾವನೆ ಕೊಡ್ತಾರೆ. ಇಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಒಂದು ಕೆಳಗಡೆ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರ ಭಾಳ ಅದ್ಭುತ ಕ್ಷೇತ್ರ. ಮರಳು ಸಿದ್ದೇಶ್ವರ ತಪ ಮಾಡಿರುವಂಥ ಕೋಡಗಲ್ ಹಿಂಭಾಗದಲ್ಲಿ ಒಂದು ಪವಿತ್ರವಾದಂಥ ಪುಣ್ಯಕ್ಷೇತ್ರ ಇದೆ. ಆ ಪುಣ್ಯಕ್ಷೇತ್ರ ಏನಂತಾರೆ, ಹಾಲ್ಗುಂಡ ಅಂತ ಕರೀಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ರೇವಣ ಸಿದ್ದೇಶ್ವರಿಗೆ ಪ್ರೀತಿಯ ಶಿಷ್ಯರು 2 ಬರ್ತಾರೆ. ಒಬ್ರು ಮರಳು ಸಿದ್ಧ, ತದನಂತರ ಬರುವುದಾದ್ರೆ ಶಾಂತ ಮುತ್ತಯ್ಯ. ಅದೇ ಕಾಲದಾಗ ರೀ? ಅದೇ ಕಾಲದಲ್ಲಿ 11ನೇ ಶತಮಾನದೊಳಗೆ ರೇವಣ ಸಿದ್ದೇಶ್ವರ ಬರ್ತಾರೆ. 12ನೇ ಶತಮಾನದೊಳಗೆ ಶಾಂತ ಮುತ್ತಯ್ಯನವ್ರು ಬರ್ತಾರೆ. ಇದು ಇತಿಹಾಸ ಸ್ಪಷ್ಟವಾಗಿ ಅದ. ಕೆಲವೊಂದು ಇತಿಹಾಸ ಹೇಳೋದಾದ್ರೆ ರೇವಣ ಸಿದ್ದೇಶ್ವರ ತೈತರ ಯುಗದೊಳಗೂ ಬಂದು ಹೋಗ್ತಾರೆ. ಉಲ್ಲೇಖ ನಮ್ಗೆ ಗೊತ್ತೇ ಆಗಿಲ್ಲ ಸಂಬಂಧ ನಾವು ಇನ್ನೂ ತನಾದ್ರೂ ಪ್ರಸ್ತಾವನೆ ಕೊಟ್ಟಿಲ್ರಿ ಎಲ್ಲಿ ಅದ್ರ ಬಗ್ಗೆ. ಈಗ ಆದ್ರೆ ಎಲ್ಲರೂ ನಮ್ಮ ಪರಂಪರೆಯರು 7ನೇ ಶತಮಾನದೊಳಗೂ ಬಂದಿದ್ದಾರೆ. ರೇವಣ ಸಿದ್ದೇಶ್ವರ ನಂತರ 11ನೇ ಶತಮಾನದೊಳಗೂ ಬಂದು ಹೋಗಿದ್ದಾರೆ ಅಂತ ಈಗಲೂ ಪ್ರಚಲಿತ ಅದ. ಅದ್ರ ಶಾಸನಬದ್ಧವಾಗಿ ತಿಳಿಯೋದಾದ್ರೆ 11ನೇ ಶತಮಾನದೊಳಗೆ ರೇವಣ ಸಿದ್ದೇಶ್ವರ ಉಲ್ಲೇಖ ಅದ. ಸ್ನೇಹಿತರೆ, ಇಲ್ಲೊಂದು ನೀರಿನ ಹೊಂಡವನ್ನ ನೋಡ್ತಾ ಇದ್ದೀವಿ. ಆದ್ರೆ ಇದಕ್ಕೆ ನೀರಿನ ಹೊಂಡ ಅಂತ ಕರೆಯಲ್ಲ, ಆಲಗೊಂಡ ಅಂತ ಕರೀತಾರೆ. ಯಾಕೆ ಆಲಗೊಂಡ ಅಂತ ಕರೀತಾರೆ ಅಂದ್ರೆ, ಆಲಗೊಂಡ ಯಾಕೆ ಕರಿತದೆ, ಇಲ್ಲಿ ಶಾಂತ ಮುತ್ತಯ್ಯರು ಕುರಿ ಅಟ್ಟಿದ್ದಾಗ ಇಲ್ಲಿ ಹಾಲನ್ನು ಹಿಂಡಿ ಇದಕ್ಕೆ ದಿನನಿತ್ಯ ಹಾಲು ಹಿಂಡಿ ಹಾಕ್ತಿದ್ರು. ಬಸವಾದಿ ಶಿವಶರಣರು ಬಂದಾಗ ಆ ಕ್ಷಣ ಅವರು ನೀರು ಕೊಡಂತಂದ್ರು. ಇಲ್ಲಿ 6 ಕಿಲೋಮೀಟ್ರ್ ಹತ್ತಿರ ಒಂದು ಕೃಷ್ಣಾ ನದಿ ಐತಿ, ನಿಮ್ಮ ದಂಡ ದರ್ಬಾರ್ ಭಾಳ ಅದ, ಅಲ್ಲಿ ಹೋರಿ ನಿಮ್ಮ ನೀರು ಇದು ಹಾಕವಂತಂದಾಗ ನೀವು ಹಾಲು ಮತದ ಮೂಲ ಗುರು ಆಗಿ ನೀ ಏನು ಅಲ್ಲಿಗೆ 6 ಕಿಲೋಮೀಟ್ರ್ ಕಳಿಸಿದಾಗ ಶಾಂತ ಮುತ್ತಯ್ಯರು ಅವನ ದಂಡ ದರ್ಬಾರ್ ಇದೇ ಇಲ್ಲಿ ಹಾಲು ಕುಡಿಸಿ ಅವ್ರಿಗೆ ಕಳಿಸಿದ್ದಂತ ಇದು ಹಾಲ್ಗೊಂಡ ಅಂತಾರೆ. ಅಂದ್ರೆ ಅವ್ರು ಕುರಿ ಕಾಯುವಾಗ ಹಾಲನ್ನ ಹಿಂಡಿ ಅವ್ರಿಗೆ ಕುಡಿಸಿದ್ರಿ ಬಸವಣ್ಣವ್ರು ಬಂದಾಗ. ಬಸವಾದಿ ಶಿವಶರಣ
ಬಸವಾದಿ ಪ್ರಮುಖರು. ಯಾಕಪ್ಪ ಅಂದ್ರೆ ಈ ಕಡೆ ಯಾಕೆ ಸಂಚಾರ ಮಾಡ್ತಿರ್ತಾರೆ ಅಂದ್ರೆ ಅವರು ರಾಜರಾಗಿರೋದ್ರಿಂದ ಬ್ಯಾಟಿ ಆಡ್ತಿರ್ತಾರೆ. ಮತ್ತೊಂದು ಮಗದೊಂದು ಸಂಬಂಧ ಬಂದಾಗ ಅವಾಗೆಲ್ಲ ಇದು ನಡೆದಂತ ಸ್ಟೋರಿ ರೀ. ಇಲ್ಲಿ ಅಪ್ಪರ್ ಇದು ತುಂಬಿ ಎಲ್ಲಿಗೆ ಹೋಗಲ್ಲೇನ್ರಿ? ಇಲ್ಲಿ ತುಂಬಿ ಇಲ್ಲಿ 3 ಮಾರ್ ಅಷ್ಟೇ ನೀರು ಹರಿದಿದ್ದು, ಮುಂದೆ ಹೋಗೋದಿಲ್ಲ. ಈಗ ಬೇಕಾದಂಗ ಒಂದು ನೀರು ಟ್ಯಾಂಕರ್ ನೀರು ತಂದು ಇದು ಮಾಡಿದ್ರು ನೀರು ಅಷ್ಟೇ ಹರಿಬೋದು. ಈಗ ಮಾಡ್ಬೋದು ಅಂದ್ರೆ ನಾಳೆ ಒಂದು ಟ್ಯಾಂಕರ್ ತಂದು ನೋಡುದು. ಇಷ್ಟೇ ಇದೆ. ಅಂದ್ರೆ ಈಗಲೂ ಕೂಡ ಮಳೆ ಬಂದ್ರು ಕೂಡ ಮಳೆ ಬಂದ್ರು ನೀರ್ ಅದು ಒಂದು ಸರು ಮಳೆ ಆತ ದಬಾಶ್ ನೀರ್ ನೀರ್ ಆ ಕಲ್ಲ ದಾಟಿ ನೀರ್ ಮುಂದೆ ಹೋಗಲ್ಲ. ಆ ಕಲ್ಲು ದಾಟಿ ಯಾಕ್ರಿ ಹಂಗೆ ಆಗಿರೋದು? ಅದು ಏನು ವಿಶೇಷ ಅದು ರೇವಣ ಸಿದ್ಧಿಗೆ ಗೊತ್ತದು. ಅದೊಂದು ವಿಶೇಷ ಶಕ್ತಿ ಅದೇ. ಅದಾದ್ಮೇಲೆ ಯಾಕಡೆ ಹೋಗುತ್ತೆ ನೀರು? ಅದು ಎಲ್ಲಿ ಅಲ್ಲೇ ಭೂಮಿಯಲ್ಲಿ ಹಿಂಗುತ್ತೆ. ಓಕೆ, ಇಲ್ಲಿಂದ ಬಂದಂತ ನೀರು ಅಲ್ಲಿ ಹೋಗಿ ಹಿಂಗುತ್ತೆ ಹೊರತು ದಾಟಲ್ಲ ಅಂತ. ಸೊ ದಟ್ಸ್ ಪವರ್. ಗೋದ್ಲಿಕಲ್ ಅಂತ ವಿಶೇಷ ಸ್ಥಳವಿದೆ. ಆ ಸ್ಥಳ ಏನಾಯ್ತು ಅಂದ್ರೆ ಬರಗಾಲ ಬಿದ್ದಾಗ ಇಲ್ಲಿ ಯಾರಾದ್ರೂ ಬಂದ್ ಕೇಸಿ ಬರ ಬಿದ್ದೈತ್ರಿ ಅಪ್ಪ ಹೆಂಗ್ ಮಾಡಮ್ಮ ಅಂತ ಕೇಸಿ ಇಲ್ಲಿರುವಂತ ಅರ್ಚಕರಿಗೆ ಪೂಜಾರಿಗಳಿಗೆ ಪ್ರಶ್ನೆ ಮಾಡಿದ್ರ ಅಲ್ಲಿ ಪೂಜೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಮಳೆ ಬಂದಂತ ಇತಿಹಾಸ ಅದ. ಈಗಲೂ ಕಲಿಯುಗದೊಳಗೆ ಅದು ಸತ್ಯ ಆಗಿ ಹೋಗ್ತಿದ್ದಾರೆ. ಇದನ್ನ ನೋಡುವಂತ ಸ್ಥಳ ಈಗ ಇಲ್ಲೇ ಮುಂದ್ಗಡೆ ಕಾಣ್ತದೆ. ಮಳೆ ಬರದೇ ಇರುವಾಗ ಅವರು ಬಂದು ಕಾಯಿಯನ್ನು ಹೊಡೆದಾಗ ಮಳೆ ಬಂದಂತಹ ಉದಾಹರಣೆಗಳಿದಾವಂತೆ, ಆಗಿದಾವಂತೆ. ಅಂತ ಘಟನೆ ನಡೆದಂತಹ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ. ಬನ್ನಿ ತೋರಿಸ್ತಾರೆ ಈಗ. ಇದು ಎರ್ನಾಳ ದ್ಯಾಮ ಕಟ್ಟಿ ಮೇಯ್ಸ್ತಂತ ಕುಂಟೋಜಿ ಬಸವಣ್ಣ ಬಾಗೇವಾಡಿ ಬಸವಣ್ಣ ಕಟ್ಟಿ ಮೇಯ್ಸ್ತಂತ ಇದು ಗೋದ್ಲಿಕಲ್ ಅಂತಾರೆ ಇದಕ್ಕೆ. ಬಸವಣ್ಣನ ಬಸವಣ್ಣನ ಇಲ್ಲಿ ಕಟ್ಟಿ ಮೇಯಿಸಿ ಇಲ್ಲಿ ಒಳ್ಳು ಮಾಡ್ಯಾರ. ಇಲ್ಲಿ ಒಳ್ಳ ಇದೆ. ಈ ಒಳ್ಳು ಅವಕ್ಕೆ ಆಹಾರ ಬೇಕಂತ ಗುಗ್ರಿ ಕುಟ್ಟಿ ಹಾಕಿದಂತ ಇದು ಗೋದ್ಲಿಕಲ್ಲು. ಅವು ಬಸವಣ್ಣದೇವ್ ಹೆಜ್ಜೆ ಅದಾವ ಇಲ್ಲೆಲ್ಲ ಹೆಜ್ಜೆ. ಇದು ಯಶೋದಿನಾಥ್ ಇವೆಲ್ಲ ಬಸವಣ್ಣ ಅಡ್ಡಾಡದಂತ ಹೆಜ್ಜೆ ಇವೆಲ್ಲ ದ್ಯಾಮ ಮೇಯಿಸ್ತಂತ ಇವು ಹೆಜ್ಜೆ ಇವೆಲ್ಲ. ಮತ್ತೆ ವಿಶೇಷ ಏನಂದ್ರೆ ಇದು ವಿಶೇಷ ಏನಂದ್ರೆ ಒಟ್ಟ ಮಳಿ ಹೋಗಿತ್ತಪ್ಪ ಅಂದ್ರೆ ಇದನ್ನಷ್ಟು ಸ್ವಚ್ಛಗ ಕ್ಲೀನ್ ಮಾಡಿ ಕೇಸಿ ಪೂಜೆ ಮಾಡಿ ಕಾಯಿ ಹೊಡೆದ್ರ 3 ದಿವಸದಾಗ ಮಳಿ ಬರಂತ ಜಾಗ ಇಲ್ಲಿ ಶಕ್ತಿ ಇದೆ. ಇದು ಬ್ಯಾಸ್ಗಿ ಒಳಗು ಯಾವಾಗಾರ ಮಾಡಿ 4 ಕನ್ಯಾರ ಉದುರ್ಬೇಕು ಇಲ್ಲಿ. ಈ ಜಾಗದಾಗ ಇಲ್ಲಿ ಕಾಯಿ ಹೊಡೆದ್ ಕೇಸಿ ಪೂಜೆ ಮಾಡಿ ಕಾಯಿ ಹೊಡೆದ್ ಬಿಟ್ರೆ ಯಾವಾಗಾದ್ರೂ ನಮ್ಗ ಈ ಸದ್ಯ ಯಾರ ಭಕ್ತರು ಇಲ್ಲಿ ನಮ್ಮ ಮಳಿ ಇಲ್ಲಪ್ಪ ಅಂತ ಕೇಳಿದ್ರೆ ನಾವು ಈಗಾದ್ರೂ ಇದನ್ನ ಮಾಡ್ತೇವೆ. ಇದನ್ನ ಮಾಡಿ ಇನ್ನು 3 ದಿನ ಮಳೆ ಆಗ್ತೈತೆ ಅಂತ ಹೇಳ್ತೇವಿ. ಒಂದು ಸರೋವರ ಆಗಿರುತ್ತೆ ಯಾರು ಕೇಳಕ್ ಬಂದವ್ರಿಗೆ. ಒಂದು ಸರೋವರ ಅಲ್ಲಿ ಮಳೆ ಆಗಿರುತ್ತೆ. ಸರೋವರ ಅಂದ್ರೆ ಏನು? ಒಂದು ಸರೋವರ ಅಂದ್ರೆ ನಿಮ್ಮ ಒಂದು ಕಂಬಳಿ ಸರು ಮಳಿ ಹಸಿ ಅದಾವ. ಈ ಸುಮಾರು ಸಾಕಷ್ಟು ಆಗ್ಯಾವ. ನಮ್ಮ ಮುತ್ಯರು ಮೊದಲಾದ್ರು ಅಷ್ಟೇ ಹೇಳಿದ್ದೆ ನಮ್ಗೆ ಹೇಳಿದ್ರು. ಅದನ್ನು ನಾವು ಈಗ ಮಾಡಿದ್ರು ಯಾರ ಹಿಂಗಪ್ಪ ಅಂತಂದ್ರು ನಾವು ಇದನ್ನ ಈಗ ಮಾಡತ್ತೇವೆ. ಅತಿ ಬರಗಾಲ ಇದ್ದೇವೆ ಸ್ವಲ್ಪ ಅನಿಸ್ತಪ್ಪ ಅಂದ್ರ ಮಳಿ ಇಲ್ಲಪ್ಪ ಅಂತೇಳಿ ನಮ್ಗೆ ಕೇಳಕ್ ಬಂದ್ರೆ ಇದನ್ನ ಇಷ್ಟು ಮಾಡಿ ಕೇಶ್ ನಾವು ಮುಂದೆ ಅವರಿಗೆ ಸೂಚನೆ ಹೇಳ್ತೀವಿ. ಇಲ್ಲೊಂದು ಕ್ಷೇತ್ರ ಇದೆ 7 ಥರದ ಕಂಟಿ ಅಂತಂದು. ಮರಳು ಸಿದ್ದೇಶ್ವರ ತಪಾಗೈದಿದ್ದಂಥ ಕೋಡ್ಗೆಲ್ಲ ಹೇಳಿದ್ವಲ್ಲ, ಪಾರ್ವತಿ ಪರಮೇಶ್ವರರು ಒಂದು ವರ ಕೊಟ್ಟು ಹೋಗ್ತಾರೆ. ಅವಾಗ ಮರಳು ಸಿದ್ದೇಶ್ವರ ಒಂದು ವರ ಪಡ್ಕೊತಾರೆ. ಏನಂದರೆ, ನಾನು ಈ ಸದ್ಯ ಇರ್ತೀನಿ ಮತ್ತೆ ಮೃತ್ಯು ಅಂತೀನಿ, ಮತ್ತು ನನ್ನ ವಂಶಸ್ಥರಿಗೆ ಏನಾದರೂ ನೀನು ಕೊಡಬೇಕಲ್ಲ, ಸುಮಾರು ಭಕ್ತರು ಇರ್ತಾರಲ್ಲ ಅವ್ರಿಗಾದ್ರೂ ಏನಾದರೂ ವಾಣಿ ಕೊಡಬೇಕಲ್ಲ ಅಂತ ಕೇಳಿದಾಗ ಪಾರ್ವತಿ ಮತ್ತು ಪರಮೇಶ್ವರ ಮರಳು ಸಿದ್ದೇಶ್ವರ ಒಂದು ವರ ಕೊಟ್ಟು ಹೋಗ್ತಾರೆ. ನನ್ನ ವಂಶಸ್ಥರಿಗೆ 3 ಗಳಿಗೆ 3 ತಾಸು ವಾಣಿ ಕೊಟ್ಟು ಹೋಗ್ತೀನಿ ಅಂತ ಅನ್ಕಿಸಿ ಹೇಳಿ ಹೋಗ್ತಾರೆ. ಆ 7 ಥರದ ಕಂಟಿ ಮೇಲೆ ಶಿವವಾಣಿ ನುಡಿತದ. ಒಂದು ಮಳಿದು, ಒಂದು ಬೆಳೆದು, ಒಂದು ಜಾಗದಲ್ಲಿ ಏನಾಗ್ತದೆ ಅಂತ ವಾಣಿ ಹೇಳಿ ಹೋಗ್ತಾರೆ. ಆ ಜಾಗ ಮುಂದೆ ಕ್ಷೇತ್ರದಲ್ಲಿ ನೋಡ್ಬೋದು. ಈ ಗವಿ ಮೇಲೆ ಗುಡಿ ಕಟ್ಟಬೇಕಾದ್ರೆ ಒಂದು ವಿಶೇಷ ಪಾವಡ ಹೆಂಗಪ್ಪ ಅಂತಂದ್ರೆ, ಮೊದಲಿನ ಉಚ್ಚಮಿತಿಯರು ಆ ಗುಡಿಯಲ್ಲಿ ಕಸ ಹುಡುಕುವಂತ ಇದ್ರು. ಬಂಗಾರಗುಂಡದ ಸ್ವಾಮಿಗಳು ಹಿರೇಮಠದವರು ಬೆನ್ನು ಬೆತ್ತಳ ಹುಣ್ಣಾಗಿತ್ತು. ಆ ಬೆನ್ನು ಬೆತ್ತಳ ಹುಣ್ಣಾದಾಗ ಅವರು ಇಲ್ಲಿ ಗಾಡಿ ಹುಡ್ಕೊಂಡು ಮುದ್ದೆ ಬಾಳಕ್ಕೆ ತೋರ್ಸಾಕೊಟ್ಟಿದ್ರು. ಇಲ್ಲಿ ಗುಡ್ಡಕರ ಹೋಗ್ಬರೋನತ್ತೆ ಈ ಮುತ್ಯಾರು ಇವರು ಇಲ್ಲಿ ಬಂದು ಯಾವ ಮುತ್ಯಾರು ಹಿಂಗಾಗೈತೆ ಅಂದಗಳ ಇಲ್ಲಿ ಕಂಟಿದು 7 ಥರದ ಕಂಟಿದ ತಪ್ಪಲ ಹರಿದು ಅವ್ರಿಗೆ ಬೆನ್ನಿಗೆ ತಮ್ಮ ಶಲ್ಯ ಇರೋಂಥ ವಸ್ತ್ರದಾಗ ಬಿಗದ ಆರಾಮಾಗತ್ತಂತ ಹೇಳಿದರು. ಹೇಳಿದಾಗ ಅವ್ರಿಗೆ ಆಯ್ತು ರೀ, ನೀವು ಆರಾಮಾಗಿಂದ ನೀವು ಏನಂತೀರಿ ಅದನ್ನು ಮಾಡ್ತೀನಿ ಅಂದರು. ಆವಾಗ ಆ ಟೈಮ್ದಾಗ ಅವ್ರು ಬಂದು ಒಂದು 20 ದಿವಸ ಆಗಿಂದ ಆರಾಮಾಗಿಂದ ಬಂದರು. ನಾ ಇಲ್ಲಿ ಗವಿ ಮೇಲೆ ಗುಡಿ ಕಟ್ಟಪ್ಪ ಅಂತಂದರು. ಅವರು ಬಸರು ಕೊಡ್ತಲ್ಲಿ ಹೋಗಿ ಇವ್ನ ಕಲ್ಲು ತಂದ್ರಿ, ಎರಡು ಇಲ್ಲಿ ಕಿಲ್ಲದ ಕಲ್ಲು. ಈ ಕಲ್ಲು ತಂದಾಗ ಇವರು ನೀವು ಮಾಡಕ್ಕೆ ಬಂದಿಲ್ಲಪ್ಪ, ನೀನು ಕೆಡೋತ್ತ ಅಂತಂದರು. ಯಾಕ್ರಿ ಮುತ್ಯಾರಂತ, ಇನ್ನು 2 ದಿನ ನೀವು ಸಾಯ್ತೀರಿ, 15 ದಿನ ಬಿಟ್ಟು ನಾವು ಸಾಯ್ತೇವೆ ಅಂತ ಹೇಳಿದರು. ಮುಂದೆ ನಮ್ಮ ಮೊಮ್ಮಕ್ಕಳ ಕೈ ಮ್ಯಾಗ ಆಗತ್ತಂತ ಹೇಳಿದರು. ಅವಾಗ ಇದು ಈಗ ಮನೆಯಾಗಿ ಒಂದು 10-15 ವರ್ಷದಿಂದ ಆಗಿದ್ದೀವಿ. ಸ್ಥಳ ಪುಣ್ಯ ಸ್ಥಳ ಅಂದ್ರೆ ಇದು ಶ್ರಾವಣದಾಗ 4 ಸೋಮವಾರ ಬಂದು 3ನೇ ಸೋಮವಾರ ಜಾತ್ರೆ ಆಗ್ತಿ ತುಗುಡದಲ್ಲಿ. 7 ಥರದ ಕಂಟಿ ಮೇಲೆ ನಿಂತು ಶಿವಾಣಿ ಹೇಳಿಕೆ ಮಾಡ್ತಾರೆ. ಇದು 7 ಥರದ ಮುಳ್ಳಿನ ಕಂಟಿ, ಎಲ್ಲ 7 ಥರದ ಮುಳ್ಳಿನ ಕಂಟಿ ಇದೆ. ಮಳಿ ಬೆಳಿ ಮತ್ತು ಜಾಗದ ಹೇಳ್ತಾರ. ಈ ಹೇಳಿಕೆ ಇಲ್ಲಿ ಹೇಳಿಕೆ ಮಾಡೋಂಥವ್ರು ಯಾರು ಕಂಟಿ ಮೇಲೆ ನಿಂತು ಹೇಳ್ತಾರ, ಗುಂಗಿ ಒಳಗೆ ಬಂದು ಭೇಟಿ ಆದಾಗ ಅವಾಗ ನುಡಿ ಮಾಡ್ತಕ್ಕಂಥದ್ದು ಇದು ಜಾಗ. 7 ಥರದ ಕಂಟಿ ಇದೆ. 7 ಥರದ ಉಪ್ಪಿ ಕಂಟಿ, ಕಾರಿ ಕಂಟಿ, ಸಿಗರ್ ಕಂಟಿ, ಇಂಥವು 7 ಥರದ ಕವಳಿದು ಇಂಥ 7 ಥರದ ಕಂಟಿ ಇದೆ. ಇಲ್ಲೆಲ್ಲ ಇದು ಇಲ್ಲೆಲ್ಲ ಮುಳ್ಳು ಇಂಥದ.
ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಶ್ರೀ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರ ಬಗ್ಗೆ ಮತ್ತು ಮರಳು ಸಿದ್ದೇಶ್ವರರ ಬಗ್ಗೆ ಇರುವಂತಹ ಕಥೆಗಳು, ಮತ್ತು ಅವರು ತಪಸ್ಸು ಮಾಡಿದಂತಹ ಜಾಗಗಳು